ನಮಗೆ ಭಾಳ ಏನಪ್ಪತ್ತಂದ್ರೆ ಜನಪ್ರತಿನಿಧಿಗಳಿಗೆ ಜನ ಬಂದು ಏನಪ್ಪಂದ್ರೆ ಬೇಡಿಕೆ ಇಡ್ತಿದ್ದಾರೆ. 80 ವರ್ಷ ಆದ್ರೂ ನಾವು ಇನ್ನೂ ಚೀಲ ಹೊತ್ಕೊಂಡು ಏನಪ್ಪ ಆಟೋಕ ಟಮ್ ಹೋಗಿ ಏನಪ್ಪ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನ ಕರೆದು ಎಲ್ಲೆಲ್ಲಿ ಏನಪ್ಪಂದ್ರೆ ಈ ಸಮಸ್ಯೆ ಇದೆ ಇದನ್ನ ನಿವಾರಣೆ ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ ಮಾನ್ಯ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ. ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾಹಿತಿಗಳನ್ನು ತಪ್ಪು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ. ದಯಮಾಡಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ. ಆಗ ಎಲ್ಲ ಖಾಲಿ ಇರ್ತದೆ ಕಚೇರಿ ಎಲ್ಲ. ಈಗ ಹೀಗೆ ಕ್ರಮ ತಕೊಂಡು ಹೋದ್ರೆ ಕಚೇರಿ ಖಾಲಿ ಅಂತ ಮತ್ತೆ ಅಂದ್ರೆ ಇವ್ರು ಹಿಂಗೆ ಕೊಟ್ಕೊಂತ ಹೋಗೋದ ಒಂದು ಸಣ್ಣ ಮುಟ್ಟ ಇಂಥ ಜೀವನದಲ್ಲಿ ಸಣ್ಣ ಪುಟ್ಟ ಅಲ್ಲ ಅಧ್ಯಕ್ಷರೇ, ಜನ ನನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇದು ವಿಧಾನ ಪರಿಷತ್ ಅಂತಂದ್ಮೇಲೆ ನನಗೆ ಕನ್ಫ್ಯೂಸ್ ಆಯ್ತು. ನಾನೇನ್ ಮೇಲ್ ಮನೆಗೆ ಬಂದಿನಿ ಕೆಳ ಮನೆಗೆ ಬಂದಿನಿ ಅಂತ. ಸಣ್ಣ ತಪ್ಪು ಬರ್ತಲ್ಲ ನಿಮಗೆ ಸಣ್ಣ ಸರ್, ಇದು ನನಗೆ ಅನ್ಸಿತ್ತು. ಮೊದಲನೇ ಬಾರಿ ಶಾಸಕಲ್ಲ ನನ್ಗೆ ಅನ್ಸಿತ್ತು, ನಿಮ್ಗೆ ಹೇಳ್ಬೇಕಲ್ಲ ಸರ್. ಮಾನ್ಯ ಸಚಿವರೇ ದಯಮಾಡಿ ನಮ್ಮ ಮನವಿಯನ್ನ ಆದಷ್ಟು ಬೇಗ ಏನಪ್ಪಂತಂದ್ರೆ ಪುರಸ್ಕರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಮಹೇಶ್